ಅಯ್ಯೋ 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 ಹೆಣ್ ಕುದುರೆ ಮೇಲೆ ಕಟ್ಟಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಬಂದ್ಬಿಡುತ್ತೆ. ಓಯೋ ಒಂಚೂರ್ ಸೀರಿಯಸ್ನೆಸ್ ಇಲ್ಲ. ಸೀರಿಯಸ್ ಆಗಿ ಯಾವ ವಿಚಾರವಾಗಿರ್ಲಿ? ಅಲ್ಲ ರೀ, ಈ ಆನಂದು ಲಕ್ಷ್ಮಿ ನಿಜವಾದ ಗಂಡ ಹೆಂಡತಿ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕಾಗನ್ನಿಸ್ತಾ ಇದೆ? ಅವನ ಅವಳ ಜೊತೆಯಲ್ಲಿ ಅತಿ ವಿನಯವಾಗಿ ನಡ್ಕೊಳ್ಳೋದನ್ನ ನೋಡಿದ್ರೆ ನನಗೆ ಅನುಮಾನ ಬರ್ತಾ ಇದೆ. ಅಲ್ಲ ರೀ, ಗಂಡ ಅನ್ನೋನು ಹೆಂಡತಿ ಮೇಲೆ ಒಂದ್ಸಲ ಆದ್ರೂ ಅಧಿಕಾರ ಚಲಾಯಿಸ್ಬೇಕಲ್ಲ. ನನಗೂ ನಿನ್ನ ಮಾತು ಕೇಳ್ತಾ ಇದ್ರೆ ಅನುಮಾನ ಬರ್ತಾ ಇದೆ. ದುರ್ಗಾ, ಅವರಿಬ್ಬರದು ನಾಟಕ ಅಂತ ಏನಾದ್ರೂ ನಮ್ಗೆ ಗೊತ್ತಾಗ್ಬಿಟ್ರೆ ಕಾನೂನು ಬದ್ಧವಾಗಿ ಕೋರ್ಟ್ಗೆ ಹೋಗಿ ಇದ್ ಬಂದ ಆಸ್ತಿಗೆಲ್ಲ ವಾರಸ್ದಾರ ನಾವೇ ಆಗ್ಬಿಡ್ಬೋದು. ಲಕ್ಷ್ಮಿ, ಲಕ್ಷ್ಮಿ, ಏನು, ಯಾಕೆ ಕೂಗಾಡ್ತಾ ಇದ್ದೀರಾ? ಏನೇ ಹೀಗೆ ನಾನು ನಿನ್ ಗಂಡ ನೋಡ್ಕೊಳ್ಳೋ ರೀತಿ? ಅಲ್ವೇ, ಗಂಡ ಆಫೀಸಿಂದ ಮನೆಗೆ ಬರ್ತಿದ್ದಾಗೆ ಅವನ ನಗ್ನಗ್ತಾ ಸ್ವಾಗತಿಸ್ಬೇಕನ್ನೋ ಜ್ಞಾನ ಕೂಡ ಬೇಡ ನಿನ್ಗೆ? ಮುಚ್ಚೆ ಬಾಯಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನಾನಕ್ಕೆ ಬಿಗಿಡ್ಬೇಕು? ನಾನು ನೀನ್ ತಾಳಿ ಕಟ್ಟಿದ ಗಂಡ, ಹೆಚ್ಚಿಗೆ ಮಾತಾಡ ಹಲ್ಲು ಹಲ್ಲು ಧರಿಸ್ಬಿಡ್ತೀನಿ. ಅಯ್ಯೋ, ಹೆಂಡತಿ ಅಂತ ಸಲಿಗೆ ಕೊಟ್ಟಷ್ಟು ನಿನಗೆ ಕೊಬ್ಬು ಜಾಸ್ತಿ ಆಗಿದೆ ಕಣೆ. ಬಾ ಬಿಡ್ರಿ, ನೋಡಿ ಇದೆಲ್ಲ ಚೆನ್ನಾಗಿರೋದಿಲ್ಲ. ಈಗೇನ್ ಹೇಳ್ತೀಯಾ? ಇವರಿಬ್ರು ಜಗಳನ್ನು ಕಾಯ್ತಿದಾರಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ಅವರಿಬ್ರು ನಿಜವಾದ ಗಂಡ ಹೆಂಡತಿ ಅಂತ ನಂಬಲೇಬೇಕು ಕಣೆ. ಏನ್ರಿ, ಏನಾಯ್ತು ನಿಮ್ಗೆ? ಇಷ್ಟು ಬೇಗ ಗಂಡಸರ ಬುದ್ಧಿ ತೋರಿಸ್ಬಿಟ್ರಲ್ಲ. ನಾನು ಯಾಕಾಗಿ ಹೇಳ್ತಿದ್ದೆ ಅಂತ ಕಣ್ಣುಡ್ದು ನಿಮಗೆ ಸನ್ನೆ ಮಾಡಿದ್ರು ನೀವು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಕೆಳಗಡೆ ರೂಮ್ನಲ್ಲಿ ನಿಮ್ಮ ಅಂಕಲು ಆಂಟಿ ಇಬ್ರು ಮಾತಾಡ್ತಾ ಇದ್ರು. ಏನ್ ಮಾತಾಡ್ತಾ ಇದ್ರು? ಆನಂದ್ ಲಕ್ಷ್ಮಿ ಹತ್ರ ಅತಿ ವಿನಯವಾಗಿ ನಡ್ಕೋತಾ ಇದ್ದಾನೆ. ಗಂಡ ಆದವನು ಹೆಂಡತಿ ಮೇಲೆ ಒಂದ್ಸಲನಾದ್ರೂ ಅಧಿಕಾರ ಚಲಾಯಿಸ್ಲಿಲ್ಲ. ಇವರಿಬ್ರು ನಿಜವಾದ ಗಂಡ ಹೆಂಡ್ತಿನ ಅಂತ ಅನುಮಾನ ಬಂದಿದೆ. ಅವ್ರ ನಾಟಕ ಬಯಲಾದ್ರೆ ಕೋರ್ಟ್ಗೆಳೆದು ಆಸ್ತಿ ಹೊಡಿಬೋದು, ಹಾಗೆ ಅಂತೆಲ್ಲ ಮಾತಾಡ್ತಾ ಇದ್ರು. ಎನಿವೇ, ನಿಮ್ ರಹಸ್ಯ ಬಯಲಾಗದಾಗ ನೋಡ್ಕೋಬೇಕಾದ್ದು ನನ್ನ ಕರ್ತವ್ಯ. ನನ್ನ ನಡವಳಿಕೆಯಿಂದ ನಿಮ್ಮ ಮನಸ್ಸಿಗೆ ಏನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಐ ಆಮ್ ವೆರಿ ಸಾರಿ ಫಾರ್ ಇಟ್.